ದುಃಖ ಮಡುಗಟ್ಟಿದೆ, ಆಕ್ರೋಶದ ಕಟ್ಟೆ ಒಡೆದಿದೆ. ಹೆತ್ತಮ್ಮನ ಕರುಳು ಚುರು ಚುರು ಅಂತಿದ್ರೆ ಅಪ್ಪನ ಎದೆ ಭಗದಂತೆ ಭಾಸವಾಗ್ತಿದೆ. ಹೌದು, ಒಂದ್ ಕಡೆ ದರ್ಶನ್ ಮತ್ತು ಸಹಚರರ ಕ್ರೌರ್ಯದ ಫೋಟೋಗಳು ಬಯಲಾಗಿವೆ. ಇದೇ ಫೋಟೋಗಳನ್ನ ನೋಡಿದ ಹೆತ್ತವರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ರಕ್ಕಸರ ರಣಭೀಕರ ಕೃತ್ಯ ನೆನೆದು ಮಮ್ಮಲ ಮರುಗ್ತಿದ್ದಾರೆ. ಇವರೇನು ಮನುಷ್ಯರೋ ರಾಕ್ಷಸರೋ? ರೇಣುಕಾಸ್ವಾಮಿ ತಂದೆ ಕಣ್ಣೀರು. ಮನುಷ್ಯರೋ ದನನೋ ರಾಕ್ಷಸರೋ? ಇವರೇನು ಮನುಷ್ಯರೋ ರಾಕ್ಷಸರೋ? ಹೆತ್ತೊಡಲಿನ ಆಕ್ರೋಶದ ನುಡಿ ಇದು. ಮಡಿಲಲ್ಲೇ ಆಡಿ ಬೆಳೆದ ಮಗನ ಅಸಹಾಯಕ ಫೋಟೋಗಳು ತಂದೆ ಕಾಶಿನಾಥಯ್ಯ ಅವರನ್ನ ಇನ್ನಿಲ್ಲದಂತೆ ಕಾಡ್ತಿವೆ. ಮಗನ ಶೋಚನೀಯ ಸ್ಥಿತಿ ಕಂಡು ಮನಸ್ಸು ಛಿದ್ರಗೊಂಡಿದೆ. ನನ್ನ ಮಗನಿಗೆ ಕೊಟ್ಟ ಚಿತ್ರಹಿಂಸೆಯೇ ಕೀಚಕರಿಗೂ ಕೊಡಿ ಅಂತ ತಂದೆ ಶಪಿಸಿದ್ದಾರೆ. ಏನು ಹೇಳ್ಬೇಕು ಅವ್ರಿಗೆ? ಮನುಷ್ಯರೋ ದನನೋ ರಾಕ್ಷಸರೋ ಏನಂತ ಅವ್ರಿಗೆ ಸಂಬೋಧನೆ ಮಾಡೋಣ ಆ ಜನಕ್ಕೆ? ಈಗ ಅವರು ನನ್ನ ಮಗ ಯಾವ ರೀತಿ ಇದನ್ನು ಅನುಭವಿಸುತ್ತಿದ್ದಾನೆ, ಅವ್ರಿಗೆ ಆ ರೀತಿ ನೋವಿನ ಶಿಕ್ಷಣೆ ಆಗಬೇಕು. ಅದೇ ರೀತಿ ಅವ್ರಿಗೆ ಹಿಂಸೆ ಕೊಟ್ಟು ನೋವು ಅದರ ಅನುಭವ ಆಗಬೇಕು ಅವರೆಲ್ಲರಿಗೂ. ಆ ರೀತಿಯೇ ಆಗಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಇನ್ನು ರೇಣುಕಾಸ್ವಾಮಿ ತಾಯಿಯ ಕಣ್ಣೀರ ಕಟ್ಟೆ ಒಡೆದಿದೆ. ಮಗನ ಫೋಟೋ ಕಂಡ ಹೆತ್ತಮ್ಮನ ಒಡಲು ಬಿಕ್ಕಳಿಸಿ ಅಳುತ್ತಿದೆ. ಕೈ ಮುಗಿದು ಬೇಡಿಕೊಂಡಾಗಾದ್ರೂ ಬಿಟ್ಟು ಬಿಡಬೇಕಿತ್ತು ಅಂತ ತಾಯಿ ರತ್ನಪ್ರಭಾ ಕಣ್ಣೀರು ಹಾಕಿದ್ದಾರೆ. ಅದೇ ಅವನ್ ಕೈ ಮುಗ್ದಾಗ ಅವ್ರ ಕರುಣೆ ತೋರಿಸಿ ಬಿಟ್ಟು ಕಳ್ಸಿದ್ರು. ಅವ್ನು ಯಾವ ರೀತಿ ಇದ್ರು ನಾವು ಮನೆಗೆ ಸ್ವೀಕಾರ ಮಾಡೋನಿಗೆ ಏನಾರು ನೋಡ್ಕೊಂತಿದ್ವಿ. ಅದು ಮಾಡಿದ್ರೆ ಹೊಡೆದಾಕ್ಬಿಟ್ಟು ಸಾಯಿಸ್ಬಿಟ್ರಲ್ಲ, ಅದೇ ಬೇಜಾರ. ಅಷ್ಟು ಕೇಳ್ಕೊಂಡ್ರು ಬಿಟ್ಟಿಲ್ವಲ್ಲ ಅವರು. ಆ ಒಂದು ಕ್ಷಣ ಯೋಚನೆ ಮಾಡ್ಬೋದಾಗಿತ್ತು. ನಾನು ಮಾಡೋದ್ರಿಂದ ನಾಳೆ ಅವ್ರ ಮನೆಗೆ ಏನಾಗುತ್ತೆ ಅಂತ ಅವ್ರು ಯೋಚನೆ ಮಾಡಿದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಡೇಟ್ ಹೊಡೆದು ಕಳಿಸಿದ್ದು ನಾವು. ಆಯ್ತು ಬರಪ್ಪ, ತಪ್ಪ ಮಾಡಿದ್ಯಾ ಅಂತಂದು ಕಳ್ಕೊಂತಿದ್ವಿ ಸರ್. ಅದು ಬಿಟ್ಟು ಇವರು ಈ ಥರ ಮಾಡಿದ್ದಾರೆ ಅಂದ್ರೆ ಏನು ಹೇಳ್ಬೇಕು ಹೇಳಿ. ಗಂಡನಿಗೆ ಒಳ್ಳೇದಾಗಲಿ ಅಂತ ಪೂಜೆ ಸಲ್ಲಿಸಿದ ವಿಜಯಲಕ್ಷ್ಮಿ. ಒಂದು ಕಡೆ ರೇಣುಕಾಸ್ವಾಮಿ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಿದೆ. ಮತ್ತೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗಂಡನಿಗಾಗಿ ದೇವರ ಮೊರೆ ಹೋಗಿದ್ದಾರೆ. ಆದಷ್ಟು ಬೇಗ ಸಂಕಟಗಳಿಂದ ಹೊರಬರಲಿ ಅಂತ ದಿನಕರ್ ತೂಗುದೀಪ್ ಜೊತೆ ವಿಶೇಷ ಪೂಜೆ ಮಾಡಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ರನ್ನ ಭೇಟಿ ಮಾಡಿದ್ದಾರೆ. ದರ್ಶನ್ ಸೆಲ್ನಿಂದ ಹೊರಬಂದು ವಿಸಿಟರ್ಸ್ ಕೊಠಡಿಯಲ್ಲಿ 25 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ದರ್ಶನ್ ಪತ್ನಿ ಮೊದಲ ಭೇಟಿ ಇದಾಗಿದ್ದು, ಆರೋಪ ಪಟ್ಟಿ ಬಗ್ಗೆ ಮಾತಾಡಿರೋ ಸಾಧ್ಯತೆ ಹೆಚ್ಚಿದೆ. ಸಹೋದರ ದಿನಕರ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ದಾಸನಿಗೆ ಧೈರ್ಯ ತುಂಬಿದ್ದಾರೆ. ದರ್ಶನ್ ಸ್ಥಿತಿ ಕಂಡು ಕಣ್ಣೀರು ಹಾಕಿದ್ದಾರೆ ಎನ್ನಲಾಗಿದೆ. ರಿಟ್ರೀವ್ ಆಗದ ಪವಿತ್ರ ದರ್ಶನ್ ಮೊಬೈಲ್. ಸದ್ಯ ಪವನ್ ಮೊಬೈಲ್ನಲ್ಲಿದ್ದ ಫೋಟೋಗಳು ರಿವೀಲ್ ಆಗಿದೆ. ಆದರೆ A1 ಪವಿತ್ರ, A2 ದರ್ಶನ್ ಐಫೋನ್ ಮೊಬೈಲ್ ಮಾತ್ರ ರಿಟ್ರೀವ್ ಆಗಿಲ್ಲ. ಹೈದರಾಬಾದ್ನ CFSLನಿಂದ 2 ಐಫೋನ್ಗಳನ್ನು ವಾಪಸ್ ಕಳಿಸಲಾಗಿದೆ. ಹೀಗಾಗಿ ಗುಜರಾತ್ನ FSL ಯೂನಿವರ್ಸಿಟಿಗೆ ಕಳುಹಿಸಲು ಚಿಂತನೆ ನಡೆಸಲಾಗ್ತಿದೆ. ಈ ನಡುವೆ ಪೊಲೀಸರು ಪವಿತ್ರ ಸ್ನೇಹಿತೆ ಸಮತಾ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ದರ್ಶನ್ ನನ್ನ ಶತ್ರುವಲ್ಲ ಎಂದ ಉಮಾಪತಿ. ನಿರ್ಮಾಪಕ ಉಮಾಪತಿ ಮತ್ತು ದರ್ಶನ್ ನಡುವಿನ ಕಿತ್ತಾಟಕ್ಕೆ ಕರುನಾಡು ಸಾಕ್ಷಿಯಾಗಿತ್ತು. ಇಬ್ಬರು ವೈಯಕ್ತಿಕ ನಿಂದನೆ ಮಟ್ಟಕ್ಕೂ ಇಳಿದು ಕಾದಾಡಿಕೊಂಡಿದ್ರು. ಇದೀಗ ಜೈಲು ಹಕ್ಕಿಯಾಗಿರೋ ದಾಸನ ಬಗ್ಗೆ ಉಮಾಪತಿ ಮಾತನಾಡಿದ್ದಾರೆ. ಅನ್ಯಾಯವಾದವರಿಗೆ ಚಾಮುಂಡಿ ಕಾಪಾಡ್ಲಿ, ದರ್ಶನ್ ನನ್ನ ಶತ್ರುವಲ್ಲ ಅಂದಿದ್ದಾರೆ. ಇನ್ನು ದರ್ಶನ್ ನಮ್ಮ ಇಂಡಸ್ಟ್ರಿಗೆ ಬೇಕು ಅಂತ ರಾಧಿಕಾ ಕುಮಾರಸ್ವಾಮಿ ಹೇಳಿದ್ದಾರೆ. ನಿಜಾನ ಇದು? ಒಂದು ಕ್ಷಣ ನನಗೆ ಅದು ನಂಬಕ್ಕಾಗಿಲ್ಲ. ಇದು ನಿಜಾನ ಅಂತ ಅನ್ಸಕ್ಕೆ ಶುರು ಆಗೋಯ್ತು. ಅವರು ನಮ್ಮ ಇಂಡಸ್ಟ್ರಿಗೆ ಬೇಕು, ನಮ್ಮ ಚಿತ್ರರಂಗಕ್ಕೆ ಅವ್ರಿಗೆ ಬೇಕು. ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಅಷ್ಟೇ. ಯಾರಿಗೆ ಅನ್ಯಾಯ ಆಗಿದೆ ತಾಯಿ ಚಾಮುಂಡಿ ಕಾಪಾಡಲಿ. ಮತ್ತು ನನಗೇನು ದರ್ಶನ್ ಅವ್ರ ಶತ್ರು ಅದು ಒಳ್ಳೆ ಸ್ನೇಹಿತರು ಹಾಗೂ ನನ್ನ ಬ್ಯಾನರ್ಗೆ ಒಂದು ಒಳ್ಳೆ ಕೀರ್ತಿ ತಂದು ಕಾರಣಾಂತರಗಳಿಂದ ಅವರ ಬಂದಿದ್ದು ಸ್ವಲ್ಪ ಭಿನ್ನಾಭಿಪ್ರಾಯ. ಸಿನಿಮಾ ಕಲಾವಿದರ ಅಭಿಪ್ರಾಯ ಪೊಲೀಸ್ ತನಿಖೆಗಳೇನೇ ಇರಲಿ, ಸದ್ಯ ಹೊರಬಂದಿರೋ ರೇಣುಕಾಸ್ವಾಮಿ ಫೋಟೋಗಳು ಮಾತ್ರ ಹೆತ್ತವರ ಒಡಲಿಗೆ ಬೆಂಕಿ ಹಚ್ಚಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.